ಮದುವೆ ಆಗೋದಾಗಿ ನಂಬಿಸಿ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಲಾಗಿದೆ. ಬೆಂಗಳೂರಿನ ಡಿಜೆ ಹಳ್ಳಿಯ ಇನ್ಸ್ಪೆಕ್ಟರ್ ವಿರುದ್ಧ ಈಗ ಈ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆಯನ್ನ 3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡಂತ ಆರೋಪ ಇದು. ಮಹಿಳೆಯ ಖಾಸಗಿ ಫೋಟೋ ವಿಡಿಯೋನ ಮುಂದಿಟ್ಕೊಂಡು ಬ್ಲಾಕ್ ಮೇಲ್ ಕೂಡ ಇನ್ಸ್ಪೆಕ್ಟರ್ ಮಾಡ್ತಾ ಇದ್ರಂತೆ. ಮಹಿಳೆಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಇನ್ಸ್ಪೆಕ್ಟರ್ ಸುನೀಲ್. ಹನಿ ಅಂತ ಕರೆಯುತ್ತಲೇ ಸಂತ್ರಸ್ತ ಮಹಿಳೆಗೆ ಮಾಡಿದ್ದು ಮೋಸ. ಸುನೀಲ್ ವಿರುದ್ಧ ಈಗ ಐಜಿಪಿ ಕಚೇರಿಗೆ ಸಂತ್ರಸ್ತೆ ತೆರಳಿ ಈಗ ದೂರನ್ನ ದಾಖಲಿಸಿದ್ದಾರೆ. ಸರ್ 1.5 ವರ್ಷ ಹಿಂದೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಡಿಜೆ ಹಳ್ಳಿ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇನ್ಸ್ಪೆಕ್ಟರ್ ಸುನೀಲ್ ಅನ್ನೋರು ನನಗೆ ಆಯಿತು ನಿಮಗೆ ಅಮೌಂಟ್ ಬರೋದಿದೆಯಲ್ಲ ಒಂದು ವಾರದಲ್ಲೇ ನಾನು ಏನಿರೋದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಕಂಪ್ಲೇಂಟ್ ತಗೊಂಡು ಅಲ್ಲಿ ಒಬ್ಬರು ಪ್ರಕಾಶ್ ಅನ್ನೋರಿಗೆ ವಿಷಯ ತಿಳಿಸ್ತಾರೆ. ಅವರು ಫಸ್ಟ್ ನನಗೂ ಇದಕ್ಕಿಂತ ಮೊದಲು ನನಗೂ ಅವ್ರಿಗೂ ಸ್ವಲ್ಪ ಆಗ್ತಿರ್ಲಿಲ್ಲ. ಪ್ರಕಾಶ್ಗೂ ನನಗೂ ಪ್ರಕಾಶ್ ಯಾರು ಅವರು ASC ಸಿಂಗಲ್ ಸ್ಟಾರ್ ಅವ್ರಿಗೂ ನನಗೂ ಆಗ್ತಾ ಇರ್ಲಿಲ್ಲ. ಹಂಗಾಗಿ ನಾನು ಹೇಳಿದೆ ಸರ್ ನಾನು ಇವ್ರ ಜೊತೆ ಹೋಗೋದಿಲ್ಲ, ಬೇರೆಯವ್ರ ಜೊತೆ ಯಾರಾದ್ರೂ ಅರೇಂಜ್ ಮಾಡಿ ಕಳಿಸಿ ಹೋಗ್ತೀನಿ ಅಂತ. ಸರಿ ಆಯ್ತು ನಾನು ಹೆಂಗಾದ್ರೂ ಮಾಡಿ ಒಟ್ಟಿನಲ್ಲಿ ನೀನು ಅಮೌಂಟ್ ಬರೋ ರೀತಿಲಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹಂಗೆ ಪರಿಚಯ ಆಗ್ತಾ ಆಗ್ತಾ ಮೆಸೇಜು ಸ್ಟಾರ್ಟ್ ಆಯ್ತು. ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅದೆಲ್ಲ ಮೆಸೇಜಸ್ ನಡೀತಾನೆ ಇತ್ತು. ಆಮೇಲೆ ಏನ್ ಮಾಡ್ಕೊಂಡಿರೋದು ಏನು ಅಂತ ಎಲ್ಲ ಕೇಳಿದ್ರು. ನಾನು ಹೇಳಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ಈಗ ಸಂತ್ರಸ್ತೆ ನೇರ ಆರೋಪವನ್ನ ಮಾಡ್ತಿದ್ದಾರೆ. ಪ್ರಕರಣನ ವಿವರಣೆಯನ್ನು ನೀಡೋದಾದ್ರೆ ಮಧುಸೂದನ್, ಡಿಜೆ ಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್ ಅವರ ಮೇಲೆ ಮಹಿಳೆಯೊಬ್ಬರು ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. ತನ್ನ ಮೇಲೆ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡಿ ಈಗಾಗಲೇ ಐಜಿಪಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಪ್ರೂಫ್ಗಳನ್ನ ಕೂಡ ಅದಕ್ಕೆ ಅಟ್ಯಾಚ್ ಮಾಡಿರುವಂಥದ್ದು. ಅಂದ್ರೆ ತಮ್ಮಿಬ್ಬರ ನಡುವೆ ನಡೆದಂತಹ ಮೆಸೇಜಸ್ ಅಂದ್ರೆ ಚಾಟಿಂಗ್ ಏನಿದೆ ಅದನ್ನು ಕೂಡ ಈಗಾಗಲೇ ದೂರಿನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯುವತಿಯೊಬ್ಬರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವ್ರದ್ದೊಂದು ಕೇಸ್ ಇರುತ್ತೆ, ಯಾರೋ ಒಬ್ರು ಅವರಿಗೆ ದುಡ್ಡನ್ನ ಕೊಡ್ಬೇಕಾಗತ್ತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಡಿಜೆ ಹಳ್ಳಿ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಹಾಗಾಗಿ ಅಲ್ಲಿ ಇನ್ಸ್ಪೆಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿನ್ಗೆ ಆ ಹಣವನ್ನ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಹಂತ ಹಂತವಾಗಿ ಆ ಯುವತಿಯ ಜೊತೆ ಕ್ಲೋಸ್ ಆಗಿ ಆಕೆಯನ್ನ ನಂಬಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಆಕೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಅದಲ್ಲದೆ ಕೂಡ ಆಕೆ ಹೇಳಿರುವಂತದ್ದೇನು ಅಂತಂದ್ರೆ ನನ್ನ ಲೈಫ್ ಅನ್ನ ಸೆಟಲ್ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ಮೋಸವನ್ನ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬ್ಯೂಟಿ ಪಾರ್ಲರ್ ಅನ್ನ ಓಪನ್ ಮಾಡ್ಕೊಡ್ತೀನಿ, ಜೊತೆಗೆ ಸಪರೇಟ್ ಆಗಿ ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಲೈಂಗಿಕವಾಗಿ ಬಳಸ್ಕೊಂಡು ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣದ ಹಿನ್ನೆಲೆ ಏನಾಯ್ತು ಅನ್ನೋದ್ರ ಸಂಪೂರ್ಣ ಮಾಹಿತಿಯ ವರದಿಯನ್ನ ಕೂಡ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೇಳಿರುವಂತದ್ದು. ಅದರ ಜೊತೆ ಈ ಯುವತಿ ಮಾಡ್ತಾ ಇರುವಂತಹ ಆರೋಪಗಳನ್ನ ನೋಡಿದ್ರೆ ಆ ಯುವತಿಯು ಕೂಡ ಇನ್ಸ್ಪೆಕ್ಟರ್ ಮಾಡಿರುವಂತಹ ಮೆಸೇಜ್ಗೆ ರಿಪ್ಲೈ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಅವರ ಇಚ್ಛೆಯಂತೆ ಆಗಿರುವಂತೆ ಕಾಣುತ್ತೆ. ಆದ್ರೆ ಈಗ ಯಾವಾಗ ಇನ್ಸ್ಪೆಕ್ಟರ್ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಹೇಳ್ತಾರೆ, ಆ ಸಂದರ್ಭದಲ್ಲಿ ಯುವತಿ ಇವರ ಮೇಲೆ ದೂರನ್ನ ಕೊಟ್ಟಿರುವಂತದ್ದು. ಅಷ್ಟೇ ಅಲ್ಲ, ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಹೇಳಿ ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅಂದ್ರೆ ಇನ್ಸ್ಪೆಕ್ಟರ್ ಮೇಲೆ ಅವರು ಮಾಡ್ತಾ ಇರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ಒದಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಹಿರಿಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ.